ಎಲ್ರಿಗೂ ನಮಸ್ಕಾರ. ನಾನು ಈ ಒಂದು ವಿಡಿಯೋದಲ್ಲಿ ದಿಶಾಂಕ್ ಆ್ಯಪ್ ವರ್ಕ್ ಆಗಲಿಲ್ಲ ಅಂದರೆ ಯಾವ ರೀತಿ ಸೆಟ್ಟಿಂಗ್ಸ್ ಮಾಡ್ಕೋಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ನೀವು ಯಾವುದಾದ್ರೂ ಎಮರ್ಜೆನ್ಸಿ ಕೆಲಸಕ್ಕೆ ಫೀಲ್ಡ್ಗೆ ಜಮೀನಿಗೆ ಹೋಗಿರ್ತೀರ, ಆ ಟೈಮಲ್ಲಿ ದಿಶಾಂಕ್ ಆ್ಯಪ್ ಅನ್ನೋದು ಕೆಲವೊಂದು ಸಲ ಓಪನ್ ಆಗೋಲ್ಲ. ಆ ಟೈಮಲ್ಲಿ ಓಪನ್ ಆಗದಿರೋ ಟೈಮಲ್ಲಿ ಏನು ಮಾಡಬೇಕಂತ ತಿಳಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ನಿಮ್ಮ ಮೊಬೈಲಲ್ಲಿ ದಿಶಾಂಕ್ ಆ್ಯಪ್ ಇರುತ್ತೆ. ಆ ದಿಶಾಂಕ್ ಆ್ಯಪ್ ಹೋಗಿ ಲಾಂಗ್ ಪ್ರೆಸ್ ಕೊಡಿ. ಲಾಂಗ್ ಪ್ರೆಸ್ ಕೊಟ್ಟಾಗ ಇಲ್ಲಿ ಸುಮಾರು ಆಪ್ಷನ್ ಓಪನ್ ಆಗ್ತವೆ. ಅದರಲ್ಲಿ ಮೊದಲಿಗೆ ಆ್ಯಪ್ ಇನ್ಫೋ ಅಂತ ಆಪ್ಷನ್ ಇದೆ ನೋಡಿ, ಅದಕ್ಕೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ಆಪ್ಷನ್ಗಳು ಓಪನ್ ಆಗ್ತವೆ. ಇಲ್ಲಿ 5ನೇ ಆಪ್ಷನ್ ಇದೆ ನೋಡಿ, ಸ್ಟೋರೇಜ್ ಯೂಸೇಜ್ ಅಂತ. ಅಲ್ಲಿ ನಿಮ್ಮದು ಬೇರೆ ಮೊಬೈಲಲ್ಲಿ ಬೇರೆ ಮೊಬೈಲಲ್ಲಿ ಬೇರೆ ರೀತಿ ಇರುತ್ತೆ. ಅದರಲ್ಲಿ ಸ್ಟೋರೇಜ್ ಯೂಸೇಜ್ ಅಂತ ಇರುತ್ತೆ ನೋಡಿ, ಆ ಆಪ್ಷನ್ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ಮೇಲ್ಗಡೆ ಕ್ಲಿಯರ್ ಡಾಟಾ ಅಂತ ರೆಡ್ಡಲ್ಲಿ ಇರುತ್ತೆ, ಅದಕ್ಕೆ ಕೊಡಬೇಡಿ. ಇಲ್ಲಿ ಕೆಳಗಡೆ ಕ್ಲಿಯರ್ ಕ್ಯಾಶೆ ಅಂತ ಒಂದು ಆಪ್ಷನ್ ಇರುತ್ತೆ, ಆ ಆಪ್ಷನ್ ಕ್ಲಿಕ್ ಕೊಡಿ, ಕ್ಲಿಯರ್ ಕ್ಯಾಶೆ ಅಂತ. ಅದು ಕ್ಲಿಯರ್ ಕೊಟ್ಟು ನಿಮ್ಮದು ಆ ಸೆಟ್ಟಿಂಗ್ಸ್ ಓಪನ್ ಮಾಡಿರ್ತೀರಲ್ಲ ಅದು ಕ್ಲೋಸ್ ಕೊಡಿ. ನಿಮ್ಮ ದಿಶಾಂಕ್ ಆ್ಯಪ್ ಓಪನ್ ಆಗಿದ್ದರೆ ಅದನ್ನು ಕ್ಲೋಸ್ ಕೊಟ್ಟು ಇನ್ನೊಮ್ಮೆ ದಿಶಾಂಕ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ದಿಶಾಂಕ್ ಆ್ಯಪ್ ವರ್ಕ್ ಆಗುತ್ತೆ. ಈ ರೀತಿ ಉಪಯುಕ್ತ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.